ಟಾಟಾ ಗ್ರೂಪ್ನಲ್ಲಿ ಯಾರೂ ಕೂಡ ಊಹೆ ಮಾಡದಂತಹ ಬೆಳವಣಿಗೆ ಈಗ ಕಂಡು ಬಂದಿದೆ. ಏನಪ್ಪ ಬೆಳವಣಿಗೆ ಅಂದ್ರೆ ನೋಡಿ, ಟಾಟಾ ಸನ್ಸ್ ಚೇರ್ಮನ್ ಚಂದ್ರಶೇಖರ್ ರಿಸೈನ್ ಮಾಡಿದ್ದಾರೆ. ಈಗ ಟಾಟಾ ಗ್ರೂಪ್ನಲ್ಲಿ ಯಾರೂ ಕೂಡ ಊಹೆ ಮಾಡದಂತಹ ಬೆಳವಣಿಗೆ ಇದು. ಟಾಟಾ ಸನ್ಸ್ ಚೇರ್ಮನ್ ಚಂದ್ರಶೇಖರನ್ ರಿಸೈನ್ ಮಾಡಿದ್ದಾರೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಈ ರಿಸೈನ್ ನಿಂದಾಗಿ. ನೋಡಿ, ಟಾಟಾ ಸ್ಟಾಕ್ಸ್ ಈಗ ದಿಢೀರ್ ಅಂತ ಪತನವಾಗಿರುವಂಥದ್ದು. ಆಗಸ್ಟ್ 18ರಂದು ನಿಗದಿಯಾಗಿದ್ದಂತಹ ಎಜಿಎಂ ಸಭೆ, ಆದ್ರೆ ಅದಕ್ಕೂ ಮೊದಲೇ ಟಾಟಾ ಸನ್ಸ್ ಚೇರ್ಮನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅಧಿಕಾರಾವಧಿ ಪೂರ್ಣ ಮಾಡುವಂತಹ ಮುನ್ನವೇ ಚಂದ್ರಶೇಖರನ್ ಇಲ್ಲಿ ರಿಸೈನ್ ಅನ್ನ ಮಾಡಿದ್ದಾರೆ. 2027ರ ಫೆಬ್ರವರಿವರೆಗೂ ಕೂಡ ಅಧಿಕಾರದಲ್ಲಿ ಚಂದ್ರಶೇಖರನ್ ಇರಬೇಕಿತ್ತು. ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಲ್ಲ ಅಂತ ಚಂದ್ರಶೇಖರನ್ ಈಗ ರಿಸೈನ್ ಮಾಡಿದ್ದಾರೆ. ಇದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಟಾಟಾ ಸನ್ಸ್ ಚೇರ್ಮನ್ ರಿಸೈನ್ ಬೆನ್ನಲ್ಲೇ ದಲಾಲ್ ಸ್ಟ್ರಿಕ್ ಆಗಿರುವಂಥದ್ದು. ಇಲ್ಲಿ ಟಾಟಾ ಗ್ರೂಪ್ನಲ್ಲಿ ಕಂಪನಿಗಳ ಷೇರು ಮಾರುಕಟ್ಟೆ ಇರುವಂಥದ್ದು. ಐಟಿ ದಿಗ್ಗಜ ಸಂಸ್ಥೆ TCS ಷೇರುಗಳ ಮೌಲ್ಯ ಈಗ 4.1ರಷ್ಟಿದೆ. ನಷ್ಟ ನೋಡಿದ ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ ಷೇರುಗಳು ನಷ್ಟವನ್ನು ನೋಡಿದ, ಈಗ ನಷ್ಟ ಅನುಭವಿಸ್ತಾ ಇರುವಂಥದ್ದು ಟಾಟಾ ಗ್ರೂಪ್. ಈಗ ಯಾರು ಕೂಡ ಊಹೆ ಮಾಡಿರಲಿಲ್ಲ ಇವರು ರಿಸೈನ್ ಮಾಡ್ತಾರೆ ಅಂತ. ಈಗ ಚಂದ್ರಶೇಖರನ್ ರಿಸೈನ್ ಮಾಡಿದ್ದಾರೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಟಾಟಾ ಸ್ಟಾಕ್ಸ್ ಈಗ ಪತನ ಆಗ್ತಾ ಇರುವಂಥದ್ದು. ಆಗಸ್ಟ್ 18ರಂದು ನಿಗದಿಯಾಗಿದ್ದಂತಹ ಎಜಿಎಂ ಸಭೆ, ಆದ್ರೆ ಅದಕ್ಕೂ ಮೊದಲೇ ಟಾಟಾ ಸನ್ಸ್ ಚೇರ್ಮನ್ ರಾಜೀನಾಮೆಯನ್ನು ನೀಡಿದ್ದಾರೆ. ಅಧಿಕಾರದ ಅವಧಿ ಪೂರ್ಣ ಮಾಡುವಂತಹ ಮುನ್ನವೇ ಚಂದ್ರಶೇಖರನ್ ಇಲ್ಲಿ ರಿಸೈನ್ ಮಾಡಿದ್ದಾರೆ. 2027ರ ಫೆಬ್ರವರಿವರೆಗೂ ಕೂಡ ಅವರ ಅಧಿಕಾರದ ಅವಧಿ ಇತ್ತು, ಆದ್ರೆ ರಿಸೈನ್ ಮಾಡಿದ್ದಾರೆ. ಅಧಿಕಾರಾವಧಿ ಪೂರ್ಣ ಮಾಡುವಂತಹ ಮುನ್ನವೇ ಚಂದ್ರಶೇಖರನ್ ಇಲ್ಲಿ ರಿಸೈನ್ ಮಾಡಿರುವಂಥದ್ದು. ಇನ್ನು ನೋಡಿ, ಟಾಟಾ ಸನ್ಸ್ ಭಿನ್ನಮತ ಏನು ಅಂತ ನೋಡೋದಾದ್ರೆ 2024ರಲ್ಲಿ ರತನ್ ಟಾಟಾ ಸಾವಿನ ಬಳಿಕ ಗ್ರೂಪ್ನಲ್ಲಿ ಒಡಕು ಮೂಡಿತು. ಇನ್ನು ಟಾಟಾ ಟ್ರಸ್ಟ್ ಮತ್ತು ಆಡಳಿತ ಮಂಡಳಿ ನಡುವೆ ನಿರಂತರ ಒಂದು ಕಿತ್ತಾಟ ನಡೀತಾ ಇತ್ತು. ಚಂದ್ರಶೇಖರನ್ ಮುಂದುವರಿಸುವಂತಹ ಬಗ್ಗೆ ಒಮ್ಮತ ಮೂಡ್ತಾ ಇರಲಿಲ್ಲ. ವ್ಯವಹಾರ ಶೈಲಿ, ಮೂಲಧನ ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಟಾಟಾ ಸನ್ಸ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿಚಾರದಲ್ಲಿ ಷರತ್ತಿತ್ತು. ಇನ್ನು ಪದೇ ಪದೇ ಸದ್ದು ಮಾಡ್ತಾ ಇರುವಂತಹ ಆಘಾತಕಾರಿ ಒಂದು ಭಿನ್ನಾಭಿಪ್ರಾಯ, ಇದರಿಂದ ಬೇಸತ್ತು ಚೇರ್ಮನ್ ಹುದ್ದೆಗೆ ಚಂದ್ರಶೇಖರನ್ ಇಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ. ಇದೀಗ $400 ಬಿಲಿಯನ್ ಸಾಮ್ರಾಜ್ಯಕ್ಕೆ ಸಾರಥಿ ಯಾರು ಅನ್ನುವಂತಹ ಪ್ರಶ್ನೆ ಉದ್ಯಮ ಲೋಕದಲ್ಲಿ ತಲೆ ಎತ್ತಿದ್ದೆ. $1 ಬಿಲಿಯನ್ ಪ್ರಶ್ನೆ, ಯಾರಾಗ್ತಾರೆ ನೆಕ್ಸ್ಟ್ ಇಲ್ಲಿನ ಚೇರ್ಮನ್ ಅಂತ. ಯಾಕಂದ್ರೆ ಇದು ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಇವರು ರಿಸೈನ್ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಒಂದು ಒಮ್ಮತ ಇರಲಿಲ್ಲ ಈ ವಿಚಾರ. ಅಂದ್ರೆ 2024ರಲ್ಲಿ ರತನ್ ಟಾಟಾ ಸಾವಿನ ಬಳಿಕ ಗ್ರೂಪ್ನಲ್ಲಿ ಒಂದು ಒಡಕು ಮೂಡಿತು. ಟಾಟಾ ಟ್ರಸ್ಟ್ ಮತ್ತು ಆಡಳಿತದ ಮಂಡಳಿ ನಡುವೆ ನಿರಂತರವಾಗಿ ತಿಕ್ಕಾಟ ನಡೀತಾ ಇತ್ತು. ಚಂದ್ರಶೇಖರನ್ನ ಮುಂದುವರಿಸುವಂತಹ ಬಗ್ಗೆ ಒಮ್ಮತ ಮೂಡ್ತಾ ಇರಲಿಲ್ಲ. ಅವರ ಈ ಏನು ಚೇರ್ಮನ್ ಆಗಿ ಅವರು ಮುಂದುವರಿಯುವಂತಹ ವಿಚಾರವಾಗಿ ಒಮ್ಮತ ಇರಲಿಲ್ಲ. ಬೇಕು ಬೇಡ ಅನ್ನುವಂಥದ್ದಿತ್ತು. ಹಾಗಾಗಿ ಇಲ್ಲಿ ಅವರು ರಿಸೈನ್ ಮಾಡಿರುವಂಥದ್ದು. ಚಂದ್ರಶೇಖರನ್ ಮುಂದುವರಿಸುವ ಬಗ್ಗೆ ಒಮ್ಮತ ಇರಲಿಲ್ಲ. ವ್ಯವಹಾರ ಶೈಲಿ, ಮೂಲಧನ ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಆಗಾಗ ಉಂಟಾಗ್ತಾ ಇತ್ತು. ಟಾಟಾ ಸನ್ಸ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿಚಾರದಲ್ಲಿ ಷರತ್ತಿತ್ತು. ಇನ್ನು ಪದೇ ಪದೇ ಸದ್ದು ಮಾಡ್ತಾ ಇರುವಂತಹ ಆಘಾತಕಾರಿ ಭಿನ್ನಾಭಿಪ್ರಾಯ, ಇಲ್ಲಿ ಒಮ್ಮತ ಮೂಡ್ತಾ ಇರಲಿಲ್ಲ. ಒಂದು ಯಾವುದೇ ಸಂಸ್ಥೆ ಇಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕಂದ್ರೆ ಅಲ್ಲಿ ಒಂದು ಒಗ್ಗಟ್ಟು ಅನ್ನುವಂಥದ್ದು ಇರಬೇಕು, ಒಮ್ಮತ ಅನ್ನುವಂಥದ್ದು ಇರಬೇಕು. ಆದ್ರೆ ಇಲ್ಲಿ ಒಮ್ಮತ ಇರಲಿಲ್ಲ. ಚಂದ್ರಶೇಖರನ್ ಮುಂದುವರಿಯುವಂತಹ ವಿಚಾರವಾಗಿ ಒಮ್ಮತ ಇರಲಿಲ್ಲ. ಹಾಗಾಗಿ ಇಲ್ಲಿ ಪದೇ ಪದೇ ಏನಾಗ್ತಾ ಇತ್ತು, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇತ್ತು. ಇದರಿಂದ ಬೇಸತ್ತಂತಹ ಚೇರ್ಮನ್ ಹುದ್ದೆಗೆ ಚಂದ್ರಶೇಖರನ್ ರಾಜೀನಾಮೆ ನೀಡಿದ್ದಾರೆ. ಇದೀಗ $400 ಬಿಲಿಯನ್ ಸಾಮ್ರಾಜ್ಯಕ್ಕೆ ಯಾರಾಗ್ತಾರೆ ಸಾರಥಿ, ಮುಂದಿನ ಸಾರಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಉದ್ಯಮ ಲೋಕದಲ್ಲಿ ಈಗ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ನೆಕ್ಸ್ಟ್ ಯಾರಾಗಬಹುದು? ಯಾಕಂದ್ರೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಚಂದ್ರಶೇಖರನ್ ರಾಜೀನಾಮೆ ನೀಡ್ತಾರೆ ಅಂತ ಹೇಳಿ. ಅಂದ್ರೆ ಏನು ರಿಸೈನ್ ಮಾಡ್ತಾರೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಅವರೇ ಮುಂದುವರಿತಾರೆ. ಯಾಕಂದ್ರೆ ಇನ್ನೂ ಟೈಮ್ ಇತ್ತು. ಅಂದ್ರೆ ಏನು ಫೆಬ್ರವರಿವರೆಗೂ, 2027ರ ಫೆಬ್ರವರಿವರೆಗೂ ಕೂಡ ಅವರ ಒಂದು ಅವಧಿ ಇತ್ತು. ಆದ್ರೆ ಅದಕ್ಕೂ ಮುನ್ನವೇ ಈಗ ರಿಸೈನ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಅಲ್ಲಿ ಒಮ್ಮತ ಇರಲಿಲ್ಲ ಅವರು ಮುಂದುವರಿಯಲಿಕ್ಕೆ. ಅವರು ಮುಂದುವರಿಯುವಂತಹ ವಿಚಾರವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಇಲ್ಲಿ
ಜೊತೆಗೆ ವ್ಯವಹಾರ ಶೈಲಿ ಮೂಲಧನ ಹಂಚಿಕೆ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ, ಒಮ್ಮತ ಇರಲಿಲ್ಲ. ಒಂದು ಸಂಸ್ಥೆಯಲ್ಲಿ ಒಮ್ಮತ ಮೂಡಲಿಲ್ಲ ಅಂತಂದ್ರೆ ಅಲ್ಲಿ ಸಂಸ್ಥೆ ಎತ್ತರಕ್ಕೆ ಹೋಗುವಂಥದ್ದು ಕಷ್ಟ ಆಗುತ್ತೆ. ಅದೇ ಇಲ್ಲಿ ಆಗ್ತಾ ಇರುವಂಥದ್ದು, ಒಮ್ಮತ ಇರಲಿಲ್ಲ, ಹಾಗಾಗಿ ಇಲ್ಲಿ ಕಷ್ಟ ಆಗ್ತಿದೆ. ಬೇಸತ್ತು ಈಗ ಇನ್ನು ಹುದ್ದೆಗೆ ರಾಜೀನಾಮೆ, ಅಂದ್ರೆ ಚೇರ್ಮನ್ ಹುದ್ದೆಗೆ ಚಂದ್ರಶೇಖರನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅವಧಿಗೂ ಮುನ್ನವೇ ರಾಜೀನಾಮೆಯನ್ನ ನೀಡಿದ್ದಾರೆ. ಟಾಟಾ ಗ್ರೂಪ್ನಲ್ಲಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಚಂದ್ರಶೇಖರನ್ ರಾಜೀನಾಮೆಯನ್ನ ನೀಡ್ತಾರೆ ಅಂತ. ಈಗ ಟಾಟಾ ಸ್ಟಾಕ್ ದಿಢೀರ್ ಪತನವಾಗ್ತಾ ಇದೆ. ಆಗಸ್ಟ್ 18ರಂದು AGM ಸಭೆ ನಿಗದಿಯಾಗಿತ್ತು, ಆದರೆ ಅದಕ್ಕೂ ಮುನ್ನವೇ ಈಗ ಚೇರ್ಮನ್ ರಾಜೀನಾಮೆಯನ್ನ ನೀಡಿದ್ದಾರೆ.